ಹಲೋ ವೆಲ್ಕಮ್ ಬ್ಯಾಕ್ ಟು ಲಿಶಿಕಾಸ್ ಟ್ರಾವೆಲಿಂಗ್ ವ್ಲಾಗ್ಸ್. ನಾನಿವತ್ತು ಶಾಪಿಂಗ್ ಹೊರಟಿದ್ದೀನಿ. ಅದು ಎಲ್ಲಿಗೆ? ಮಲ್ಲೇಶ್ವರಂ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಏನೇನು ಶಾಪಿಂಗ್ ಮಾಡೋದು, ಬನ್ನಿ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಫೈನಲಿ ಮಲ್ಲೇಶ್ವರಂ ರೀಚ್ ಆಗಿದ್ದೀನಿ. ಬನ್ನಿ. ಬರೀ ಪಾರ್ಕಿಂಗ್ ಕಾಣ್ತಾ ಇದೆ ಇಲ್ಲಿ, ಕಾರುಗಳು ಬರೀ ಪಾರ್ಕಿಂಗ್ ಇದೆ. ಇಲ್ಲಿಂದ ಶಾಪಿಂಗ್ ಶುರು. ಮೀನ್ಸ್ ಶಾಪ್ಗಳು ಇಲ್ಲಿಂದ ಒಂದೊಂದೇ ಇದ್ದಾವೆ. ನೋಡಿ ಬಟ್ಟೆಗಳು, ಎಷ್ಟು ಥರ ಬಟ್ಟೆ ಬೇಕು. ಇವೆಲ್ಲ ನೋಡ್ತಿದ್ರೆ ಮಾತೇ ಬರಲ್ಲ, ನೋಡ್ಕೊಂತ ಹಂಗೆ ಇದ್ಬಿಡ್ಬೇಕು. ಓಲೆಗಳಿದ್ದಾವೆ. ಶಾಪಿಂಗ್ ಸೇಲ್ಗೆ ಇದು ಫ್ಲವರ್. ಅಂದರೆ ಇಲ್ಲಿ ಬಂದರೆ ಆ್ಯಕ್ಚುಲಾಗಿ ಒಂದು ಇಂಥದ್ದಿಲ್ಲ ಅನ್ನೋ ಥರ ಇಲ್ಲ, ಎಲ್ಲನೂ ಸಿಗ್ಬಿಡುತ್ತೆ ಒಂದೇ ಕಡೆನೇ. ದೇವ್ರ ಮನೆ ಡೆಕೋರೇಷನ್. ಜನ ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಾಗಿ ನನ್ನ ಮನೆ ನೋಡಿ ವಿಚಿತ್ರವಾಗಿದೆ. ₹20 ಅಂತೆ ಮಾಡ. ಅದು ಹಬ್ಬ ಇಲ್ಲ, 29ನೇ ತಾರೀಕು ಅಂತ. ಇಲ್ಲಿ ಒಳಗಡೆ ಹೋದರೆ ಇನ್ನೂ ರೋಡ್ ಬದಿ ಇನ್ನೂ ತುಂಬ ಏನೋ ಇದ್ದಾವೆ. ಸೊ ಸದ್ಯಕ್ಕೆ ಈ ಕಡೆ ಹೋಗ್ತೀನಿ ನಾನು. ರೋಡ್ ಬದಿಗೂ ಇದೆ, ಶಾಪು ಇದೆ. ಈ ರೋಡಲ್ಲಿ ಮಾತ್ರ ಶಾಪು ಇದೆ. ಸೈಡ್ಗೆ ಅಪೋಸಿಟಲ್ಲಿ ಒಂದು ಅಲ್ಲಲ್ಲಿ ಈ ಥರ ಇಟ್ಕೊಂಡಿದೆ. जो आपने पहना ना वो बड़ा वैसा है।
ಹಿಂಗೆ ಹೋದ್ರೆ ಇನ್ನು ರೋಡ್ ಬದಿಗೆ ಆ ಕಡೆ ಈ ಕಡೆ ಎರಡು ಕಡೆ ಶಾಪ್ಗಳಿದಾವೆ. ಅಂದರೆ ವಿತ್ ಶಾಪ್ ಮೀನ್ಸ್ ಶಾಪು ಇದೆ, ರೋಡ್ ಬದಿ ಶಾಪ್ ಇಟ್ಕೊಂಡಿದ್ದಾರಲ್ಲ ಆ ಥರನೂ ಇದೆ. ಇವತ್ತು ಆ್ಯಕ್ಚುಲಾಗಿ ಏನು ಅಂದರೆ ಅಷ್ಟೊಂದು ಕ್ರೌಡ್ ಇಲ್ಲ. ಹಬ್ಬ ಏನು ಇಲ್ವಾ ಅಥವಾ ಏನು ಅಷ್ಟು ಕ್ರೌಡ್ ಇಲ್ಲ. ಓಕೆ, ಸ್ವಲ್ಪ ಜಾಸ್ತಿ ಬಟ್ಟೆ ಅಂಗಡಿಗಳೇ ಇದ್ದಾವೆ, ಜಾಸ್ತಿ ಹೆವಿ ಬಟ್ಟೆ ಬ್ಯಾಗ್ಸು. ಹೇಗಿದೆ ಮಲ್ಲೇಶ್ವರಂ ಶಾಪಿಂಗ್? ಸೊ ಸ್ವಲ್ಪ ಈವ್ನಿಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೋತೀನಿ. ಸ್ವಲ್ಪ ಜನನೂ ಜಾಸ್ತಿ ಜನ ಇರ್ಬೋದು. ಈ ಟೈಮ್ ಸ್ವಲ್ಪ ಒಂದು 3-4 ಗಂಟೆ ಅಂದರೆ ಸ್ವಲ್ಪ ಜನ ಕಡಿಮೆ ಇದ್ದಾರೆ. ಸೊ ನನಗೊಂದು ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ. ಸೊ ಬನ್ನಿ ಕಾಫಿ ಕುಡಿದು ಮನೆ ಕಡೆ ಹೊರಡುವ. ಫೈನಲಿ ಮಲ್ಲೇಶ್ವರಂ ಶಾಪಿಂಗ್ ಮುಗೀತು. ಬಟ್ ಜನ ಅಷ್ಟು ನಾನು ಅಂದ್ಕೊಂಡಂಗೆ ಕ್ರೌಡ್ ಎಲ್ಲ ಇರಲಿಲ್ಲ, ಜನ ಇರಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಯಾವುದೋ ಬ್ಯಾಡ್ ಟೈಮಲ್ಲಿ ಏನೋ ಓದಿದೆ ಅಂತ ಸ್ವಲ್ಪ ಬೇಜಾರಾಯಿತು. ಶಾಪ್ಸ್ ಎಲ್ಲ ಅಷ್ಟು ಇರಲಿಲ್ಲ ಆ್ಯಕ್ಚುಲಾಗಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.